ಆಂಧ್ರದ ಕರಾವಳಿಗೆ ಮೊಂತಾ ಚಂಡಮಾರುತ ಎಂಟ್ರಿ ಆಗದೆ ಕಾಕಿನಾಡಿನಲ್ಲಿ ಗಂಟೆಗೆ 110 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾ ಇದೆ. ಕಾಕಿನಾಡದಲ್ಲಿ ಮಳೆ, ಸಮುದ್ರದಲ್ಲಿ ಅಲೆಗಳ ಅಬ್ಬರ ಜೋರಾಗಿದೆ. ಅಧಿಕಾರಿಗಳ ಜೊತೆಗೆ ಸಿಎಂ ಚಂದ್ರಬಾಬು ನಾಯ್ಡು ಸಭೆಯನ್ನ ನಡೆಸ್ತಾ ಇದ್ದಾರೆ. ಅಗತ್ಯ ಕ್ರಮವನ್ನ ಕೈಗೊಳ್ಳೋದಕ್ಕೆ ಈಗಾಗಲೇ ಸಭೆಯನ್ನ ನಡೆಸಿ ಅದಕ್ಕೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ವಿಶಾಖಪಟ್ಟಣದಲ್ಲಿಯೂ ಕೂಡ ಮೊಂತಾ ಚಂಡಮಾರುತದ ಅಬ್ಬರ ಬಹಳ ಜೋರಾಗಿದೆ. ಸೋನೆ ಮಳೆ ಮತ್ತು ಬಿರುಮಳೆಗೆ ಅಲ್ಲಿನ ಜನಜೀವನ ಅಸ್ತವ್ಯಸ್ತವಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ ಬಿರುಮಳೆಯಾಗ್ತಾ ಇದೆ. ಮಳೆಯ ಮಾರುತ ಜೋರಾಗಿರುವಂಥದ್ದು. ಒಮ್ಮೆ ಸೋನೆ ಮತ್ತೊಮ್ಮೆ ಬಿರುಮಳೆಗೆ ಅಲ್ಲಿನ ಜನರು ಸುಸ್ತಾಗಿ ಹೋಗಿದ್ದಾರೆ. ಈಗಾಗಲೇ ಜಿಲ್ಲಾಡಳಿತದ ಜೊತೆಗೆ ಸಿಎಂ ಮೀಟಿಂಗ್ ಅನ್ನು ನಡೆಸಿದ್ದಾರೆ. ವಿಶಾಖಪಟ್ಟಣದಲ್ಲಿಯೂ ಕೂಡ ಮೊಂತಾ ಚಂಡಮಾರುತದ ಅಬ್ಬರ ಜೋರಾಗಿದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಜೋರಾದ ಗಾಳಿ ಬೀಸ್ತಾ ಇದೆ. ಒಂದು ಕಡೆ ಚಂಡಮಾರುತ, ಇನ್ನೊಂದು ಕಡೆ ಈಗಾಗಲೇ ಸಿಎಂ ಸಭೆಯನ್ನು ಕೂಡ ನಡೆಸಿದ್ದಾರೆ. ಸಭೆಯನ್ನ ನಡೆಸಿ ಅಧಿಕಾರಿಗಳಿಗೆ ಸೂಚನೆಯನ್ನ ಕೂಡ ನೀಡಿದ್ದಾರೆ. ಹಾಗಾಗಿ ಶಾಲಾ ಕಾಲೇಜಿಗೂ ಕೂಡ ರಜೆಯನ್ನ ನೀಡಲಾಗಿದೆ. ಅಲ್ಲಿನ ಜನಜೀವನ ಅಂತೂ ಚಂಡಮಾರುತದ ಅಬ್ಬರದಿಂದ ಬೇಸತ್ತು ಹೋಗಿದೆ. ಜನರಿಗೆ ಕಷ್ಟ ಆಗ್ತಾ ಇದೆ, ಬಹಳಷ್ಟು ತೊಂದರೆ ಆಗ್ತಾ ಇದೆ. ಹಾಗಾಗಿ ಸಣ್ಣ ಪುಟ್ಟ ಮಕ್ಕಳಿಗೂ ಕೂಡ ಈ ರೀತಿಯಾದಂಥ ತೊಂದರೆ ಆಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ಕೂಡ ಕೈಗೊಳ್ಳಲಾಗಿದೆ. ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆಯನ್ನ ಮಾಡಲಾಗಿದೆ. ಕಾಕಿನಾಡದಲ್ಲಿ ಗಂಟೆಗೆ 110 ಕಿಲೋಮೀಟರ್ ವೇಗದಲ್ಲಿ ಜೋರಾದ ಗಾಳಿ ಬೀಸ್ತಾ ಇದೆ. ಆಂಧ್ರದ ಕರಾವಳಿಗೆ ಮೊಂತಾ ಚಂಡಮಾರುತದ ಎಂಟ್ರಿ ಆಗಿದೆ. ಹಾಗಾಗಿ ಸಿಎಂ ಚಂದ್ರಬಾಬು ನಾಯ್ಡು ಸಭೆಯನ್ನ ನಡೆಸಿದ್ದಾರೆ. ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕು, ಯಾವುದೇ ರೀತಿಯಾದಂಥ ಸಮಸ್ಯೆ ಎದುರಾಗದಂತೆ ಕಟ್ಟುನಿಟ್ಟಿನ ಕ್ರಮವನ್ನು ಕೂಡ ಈಗಾಗಲೇ ಕೈಗೊಳ್ಳಬೇಕು ಅನ್ನೋದಾಗಿಯೂ ಕೂಡ ಸೂಚನೆಯನ್ನ ನೀಡಿದ್ದಾರೆ. ಮೊದಲನೆಯ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು, ಸಭೆಯನ್ನ ಮಾಡಲಾಗಿದೆ. ಆಂಧ್ರದ ಕರಾವಳಿಗೆ ಮೊಂತಾ ಚಂಡಮಾರುತದ ಎಫೆಕ್ಟ್ ಎದುರಾಗಿದೆ. ಬೆಳ್ಳಂಬೆಳಗ್ಗೆನೆ ಸಿಲಿಕಾನ್ ಸಿಟಿಯಲ್ಲಿ ಜಿಟಿ ಜಿಟಿ ಮಳೆ ಶುರುವಾಗಿದೆ. ಒಂದು ಕಡೆ ಆಂಧ್ರ ಕರಾವಳಿಯಲ್ಲಿ ಚಂಡಮಾರುತದ ಎಫೆಕ್ಟ್, ಇನ್ನೊಂದು ಕಡೆ ಸಿಲಿಕಾನ್ ಸಿಟಿಯಲ್ಲಿ ಜಿಟಿ ಜಿಟಿ ಮಳೆ ಆರಂಭ ಆಗಿದೆ. ಬೆಳಗ್ಗೆಯಿಂದಲೇ ಮಳೆರಾಯಿನ ಆರ್ಭಟ ಶುರುವಾಗಿದೆ. ಮಳೆರಾಯನ ಕಿರಿಕಿರಿ ಬೆಳ್ಳಂಬೆಳಗ್ಗೆನೆ ಸ್ಟಾರ್ಟ್ ಆಗಿದೆ. ಬೆಂಗಳೂರು ನಗರದೆಲ್ಲೆಡೆ ಮೋಡ ಕವಿದಂತ ವಾತಾವರಣ ಇದೆ. ಕರಾವಳಿ ಜಿಲ್ಲೆಗಳಲ್ಲಿಯೂ ಕೂಡ ಭಾರೀ ಮಳೆಯಾಗುವಂತ ಸಾಧ್ಯತೆ ಇದೆ. ಹಾಗಾಗಿ ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ಳಬೇಕು. ಮುಂಜಾಗ್ರತೆ ಕ್ರಮವಾಗಿ ಯಾರು ಕೂಡ ಹೊರಗೆ ಹೋಗಬಾರ್ದು ಅಂತಕ್ಕಂಥ ಒಂದು ಸೂಚನೆ ಕೂಡ ನೀಡಲಾಗಿದೆ. ಇನ್ನು ಸಿಲಿಕಾನ್ ಸಿಟಿಯಲ್ಲಿ ಬೆಳಗ್ಗೆಯಿಂದಲೇ ಮಳೆ ಶುರುವಾಗಿರೋದ್ರಿಂದ ಸಾಕಷ್ಟು ಜನರಿಗೆ ಸಮಸ್ಯೆ ಆಗ್ತಾ ಇದೆ. ಕೆಲಸ ಕಾರ್ಯಗಳಿಗೆ ಹೋಗಬೇಕು ಅಂತ ಹೇಳಿ ತೆರಳುತ್ತಾ ಇದ್ದವರಿಗೂ ಕೂಡ ಮಳೆಯಿಂದಾಗಿ ಸಮಸ್ಯೆ ಎದುರಾಗಿದೆ. ಇನ್ನೊಂದು ಕಡೆ ಮಳೆ ಹೆಚ್ಚಾದರೆ ರಸ್ತೆಯಲ್ಲಿ ನೀರು ನಿಲ್ಲುತ್ತೆ. ಅದೇ ರಸ್ತೆಯಲ್ಲಿ ವಾಹನ ಸವಾರರು ತಮ್ಮ ತಮ್ಮ ಕೆಲಸಗಳಿಗೆ ಹೋಗಬೇಕಾಗುವಂಥ ಸ್ಥಿತಿ ನಿರ್ಮಾಣವಾಗುತ್ತೆ. ಆ ಮಳೆಯ ನೀರಿನಲ್ಲಿ ಹೋಗೋದಕ್ಕೂ ಕೂಡ ಅವರಿಗೆ ತೊಂದರೆ ಆಗುತ್ತೆ. ಹಾಗಾಗಿ ಒಂದು ಕಡೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ ದೂರವಾಣಿ ಸಂಪರ್ಕದಲ್ಲಿ. ಭವ್ಯ, ಆಂಧ್ರದ ಕರಾವಳಿಗೆ ಮೊಂತಾ ಚಂಡಮಾರುತ ಕೂಡ ಎಂಟ್ರಿ ಆಗಿದೆ. ಹಾಗಾಗಿ ಅಲ್ಲಿನ ಜನಜೀವನ ಬಹಳಷ್ಟು ತೊಂದರೆಯಲ್ಲಿ ಸಿಲುಕಿದೆ. ಇತ್ತ ಬೆಂಗಳೂರಿನಲ್ಲಿಯೂ ಕೂಡ ಜಿಟಿ ಜಿಟಿ ಮಳೆ ಶುರುವಾಗಿದೆ. ಹಾಗಾಗಿ ಯಾವೆಲ್ಲ ಸೂಚನೆಯನ್ನ ನೀಡಲಾಗಿದೆ, ಈ ಕುರಿತಂತೆ ಡೀಟೇಲ್ಸ್ ಏನಿದೆ? ಖಂಡಿತ ಬೆಂಗಳೂರಲ್ಲಿ ಕೂಡ ಮುಂಜಾನೆಯಿಂದ ಕೂಡ ಮೋಡ ಕವಿದ ವಾತಾವರಣ ಇರುವಂತದ್ದು. ಪ್ರಬಲ ಮೊಂತಾ ಚಂಡಮಾರುತ ಎಫೆಕ್ಟ್ ಹಿನ್ನೆಲೆ ಸಿಲಿಕಾನ್ ಸಿಟಿಯಲ್ಲಿ ಬಹುತೇಕ ಕಡೆಗಳಲ್ಲಿ ಈಗಾಗಲೇ ಜಿಟಿ ಜಿಟಿ ಮಳೆ ಕೂಡ ಸುರಿತಾ ಇರುವಂತದ್ದು. ಪ್ರಮುಖವಾಗಿ ನಗರದಲ್ಲಿ ಎಲ್ಲಾ ಕಡೆ ಒಂದು ಮೋಡ ಕವಿದ ವಾತಾವರಣ ಇದೆ. ಅಷ್ಟು ಮಾತ್ರವಲ್ಲದೆ ದಕ್ಷಿಣ ಮಧ್ಯ ರೈಲ್ವೆಯಿಂದ ಹಲವು ರೈಲುಗಳ ವೇಳಾಪಟ್ಟಿಯನ್ನ ಕೂಡ ಬದಲಾವಣೆ ಮಾಡಿರುವಂತದ್ದು. ಅಂದ್ರೆ ಮೊಂತಾ ಚಂಡಮಾರುತ ಎಫೆಕ್ಟ್ ಹಿನ್ನೆಲೆ ಪ್ರಯಾಣಿಕರ ಸುರಕ್ಷತೆಯ ದೃಷ್ಟಿಯಿಂದ ಈಗಾಗಲೇ ಎಲ್ಲಾ ರೈಲುಗಳನ್ನ, ಪ್ರಮುಖವಾಗಿ ರೈಲು ಸಂಖ್ಯೆ ಬೆಂಗಳೂರು ಹಟಿಯಾ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಆಗಿರ್ಬೋದು, ಬೆಂಗಳೂರು ನ್ಯೂ ಚಿನ್ಸ್ಕಿಯಾ ಜಂಕ್ಷನ್ ಸೂಪರ್ ಫಾಸ್ಟ್ ಸೇರಿದಂತೆ ಸುಮಾರು 7 ರೈಲುಗಳನ್ನ ಈಗಾಗಲೇ ಡೈವರ್ಟ್ ಮಾಡಲಾಗಿದೆ. ಇನ್ನು 2 ದಿನಗಳ ಕಾಲ ಭಾರಿ ಮಳೆ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ಕೂಡ ಕೊಟ್ಟಿರುವಂತದ್ದು. ಹಾಗೇನೆ ಸೆಂಟ್ರಲ್ ಇಂದ ಕೂಡ ಈ ಸೂಚನೆ ಬಂದಿದೆ. ಸೊ ಬಂಗಾಳ ಉಪಮಹಾಸಾಗರ ಹಾಗೂ ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಉಂಟಾಗಿದೆ. ಸೊ ಹೀಗಾಗಿ ಕರಾವಳಿ ಹಾಗೇನೆ ದಕ್ಷಿಣ ಒಳನಾಡಿನಲ್ಲಿ ಬಹುತೇಕ ವ್ಯಾಪಕ ಮಳೆ ಆಗುವ ಸಾಧ್ಯತೆ ಇದೆ. ಪ್ರಮುಖವಾಗಿ ಜಿಲ್ಲೆಗಳ ಎಫೆಕ್ಟ್ ಕೂಡ ಇದು ತಟ್ಟುತ್ತೆ. ಚಿಕ್ಕಮಗಳೂರು ಆಗಿರ್ಬೋದು, ಹಾಸನ ಆಗಿರ್ಬೋದು, ಕೊಡಗು, ಚಾಮರಾಜನಗರ, ಮೈಸೂರು, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗುವ ಸಾಧ್ಯತೆ ಇದೆ. ಸೊ ಹೀಗಾಗಿ 6 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆಯನ್ನು ಕೂಡ ಮಾಡಿರುವಂತದ್ದು. ಹಾಗೇನೆ ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಇಂದು ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ಬೆಂಗಳೂರಿನ ಮುಂದಿನ 5 ದಿನಗಳಲ್ಲಿ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಹಾಗೇನೆ ಗಾಳಿಯ ವೇಗ ಗಂಟೆಗೆ 30 ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಇರುವ ಕಾರಣಕ್ಕಾಗಿ
ಸಮುದ್ರಕ್ಕೆ ಮೀನುಗಾರರು ಇಳಿಯಬಾರದು ಅನ್ನೋ ಸೂಚನೆಯನ್ನ ಕೂಡ ಹವಾಮಾನ ಇಲಾಖೆ ಕೊಟ್ಟಿರುವಂತದ್ದು. ಪ್ರಮುಖವಾಗಿ ಮುಂಜಾನೆ ಅಂದ್ರೆ ಜಿಟಿ ಮಳೆ ಶುರುವಾಗ ಆ ಕೆಲಸಕ್ಕೆ ಹೋಗೋದಕ್ಕೆ ಬಹಳಷ್ಟು ತೊಂದರೆ ಆಗುತ್ತೆ. ಹಾಗೇನೆ ಟ್ರಾಫಿಕ್ ಸಮಸ್ಯೆ ಉಂಟಾಗುತ್ತೆ. ಮತ್ತೊಂದ್ ಕಡೆ ಸಿಲಿಕಾನ್ ಸಿಟಿಯಲ್ಲಿ ರಸ್ತೆಯ ಸಮಸ್ಯೆ, ಗುಂಡಿ ಸಮಸ್ಯೆ ಕೂಡ ಹೆಚ್ಚಾಗಿರುವಂತದ್ದು. ಆದ್ರೆ ಮಾಂತಾ ಚಂಡಮಾರುತ ಎಫೆಕ್ಟ್ ಏನಿದೆ ಅದು ಬಹುತೇಕವಾಗಿ ತಟ್ಟುತ್ತೆ ಅನ್ನೋದು ಈಗಾಗಲೇ ಹವಾಮಾನ ಇಲಾಖೆಯ ವರದಿಯಲ್ಲಿ ಕೂಡ ತಿಳಿಸಿರುವಂತದ್ದು. ಸೊ ಹಾಗಾಗಿ ಆದಷ್ಟು ಜನಸಾಮಾನ್ಯರು ಜಾಗೃತೆಯಿಂದ ಇರುವಂತೆ ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ. ದಿವ್ಯದಾಸ್. ಓಕೆ, ಥ್ಯಾಂಕ್ ಯು ಭವ್ಯ ನಿಮ್ಮೆಲ್ಲ ಮಾಹಿತಿಗಾಗಿ.